ಹಾಯ್ ಫ್ರೆಂಡ್ಸ್, ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ, ಪ್ಲೀಸ್ ಸಪೋರ್ಟ್ ಮಾಡಿ. ಶ್ರೀಗಂಧದ ಗುಡಿ ಇಂದಿನ ಸಂಚಿಕೆ. ಹರಿಚಂದು ಇಬ್ರು ಮಾತಾಡ್ತಿರ್ತಾರೆ. ಚಂದು ಕೋಮಲ ಬಗ್ಗೆ ಹೇಳಿದ ತಕ್ಷಣ ಹರಿ ಶಾಕ್ ಆಗ್ತಾರೆ. ಅಶೋ ಮೇಡಮ್, ಏನ್ ಮಾತಾಡ್ತಿದ್ದೀರಾ ನೀವು ಅಂತ ಹರಿ ಕೇಳ್ತಾರೆ. ಹೌದು ಹರಿ ಅವರೇ, ಅವರಿಬ್ರು ಸೇರ್ಕೊಂಡು ನಮ್ಮನೆಗೆ ದುಡ್ಡನ್ನ ಕದಿಯೋಕೆ ಅಂತಾನೆ ಬಂದಿದ್ದಾರೆ ಅಂತ ಚಂದು ಹೇಳ್ತಾರೆ. ಹರಿ ಶಾಕ್ ಆಗ್ತಾರೆ. ಹರಿ ಅವರೇ, ಅವ್ರು ಹೇಗ್ ಮಾತಾಡ್ತಿದ್ರು ಅಂದ್ರೆ ಅಂತ ಹೇಳಿ ಇಲ್ಲಿ ಫ್ಲಾಶ್ ಬ್ಯಾಕ್ ನ ತೋರಿಸ್ತಾರೆ. ಅಂದ್ರೆ ಕೋಮಲ ಹೇಗೆ ಅವ್ರ ಗಂಡನ ಜೊತೆ ಮಗನ ಬಗ್ಗೆ ನಂಗೆ ಇಷ್ಟ ಇಲ್ಲ, ಮಗನ್ ಕಂಡ್ರೆ ಇಷ್ಟ ಇಲ್ಲ ಅಂತ ಹೇಳಿ ದುಡ್ಡನ್ನ ಎತ್ಕೊಂಡು ಹೋಗಕ್ ಬರ್ಬೇಕಾದ್ರೆ ಚಂದುನ ತಳ್ಳಿ ಕೋಮಲ ಓಡೋದ್ರಲ್ಲ, ಆ ಫ್ಲಾಶ್ ಬ್ಯಾಕ್ ನ ತೋರಿಸ್ತಾರೆ. ಹರಿಗೆ ಎಲ್ಲ ಸತ್ಯ ಗೊತ್ತಾಗುತ್ತೆ. ಹರಿ ಅವರೇ, ನೆನ್ನೆನೆ ಅವ್ರನ್ನ ಸಿಗಾಕ್ಸ್ಬೋದಾಗಿತ್ತು, ಆದ್ರೆ ನಂಗೆ ದುಡ್ಡನ್ನ ಸೇವ್ ಮಾಡೋದೇ ಇಂಪಾರ್ಟೆಂಟ್ ಆಗಿತ್ತು ಅಂತ ಚಂದು ಹೇಳ್ತಾರೆ. ಅಲ್ಲ ಮೇಡಮ್, ಇಷ್ಟೆಲ್ಲ ಆದ್ರೂ ನೀವ್ ಯಾಕೆ ಮೇಡಮ್ ನಮ್ಗೇನು ಹೇಳಲೇ ಇಲ್ವಲ್ಲ, ನಮ್ಮನ್ನ ಹೇಬುಸ್ಬೇಕಾಗಿತ್ತಲ್ವಾ ಅಂತ ಕೇಳ್ತಾರೆ. ಇಲ್ಲ ಹರಿ, ನಿಮ್ಮನ್ನೇನಾರು ಎದೇಳ್ಸಿದ್ರೆ ಮಹಿಗೆ ಎಲ್ಲ ಸತ್ಯ ಗೊತ್ತಾಗ್ತಿತ್ತಲ್ಲ, ಮಹಿ ತುಂಬಾನೇ ನೊಂದ್ಕೋತಾನೆ ಅಂತ ಮಹಿ ಮಾತಾಡ್ತಿರ್ತಾರೆ. ಚಂದು, ನಿಜ ಮೇಡಮ್, ನೀವ್ ಹೇಳಿದೇನೋ ನಿಜ. ಪಾಪ ಅವನು ಮಹಿಗೇನಾರು ಈ ವಿಷಯ ಗೊತ್ತಾದ್ರೆ ಅವನಂತೂ ತುಂಬಾನೇ ನೊಂದ್ಕೋತಾನೆ. ನಾವೇನೋ ಯೋಚನೆ ಮಾಡ್ಕೊಂಡು ಅವ್ರನ್ನ ಕರ್ಕೊಂಡ್ ಬಂದ್ರೆ ಮಹಿ ತುಂಬಾ ಖುಷಿ ಆಗ್ತಾನೆ ಅಂತ ಹೇಳಿ ನಾವು ಅವ್ರನ್ನ ಕರ್ಕೊಂಡ್ ಬಂದ್ವಿ ಮನೆಗೆ. ಅವ್ರು ಈ ತರ ಮಾಡ್ತಾರೆ ಅಂತ ನಾನಂತೂ ಮನ್ಸಲ್ಲೂ ಅನ್ಕೊಂಡಿರ್ಲಿಲ್ಲ. ಅಲ್ಲ ಮೇಡಮ್, ಯಾರ್ ಮೇಡಮ್ ಇವರು? ನೋಡಿ ಮೇಡಮ್, ಇಷ್ಟು ಮೋಸ ಮಾಡಿರೋರ್ನ ಸುಮ್ನೆ ಬಿಡ್ಬಾರ್ದು, ಬನ್ನಿ ಅದೇನು ಅಂತ ಅಲ್ಲೇ ಹೋಗ್ಬಿಟ್ಟು ಕೇಳೋಣ ಅಂತ ಹರಿ ಹೇಳ್ತಾರೆ. ನಾನು ಅದನ್ನೇ ಅನ್ಕೊಂಡೆ, ಇವರಿಂದ ಏನೋ ಕತೆ ಇದೆ ಅಂತ, ಆದ್ರೆ ಅವರದನ್ನ ಬಾಯೇ ಬಿಡ್ತಾ ಇಲ್ವಲ್ಲ. ಬನ್ನಿ ಹರಿ ಅವರೇ, ಅಲ್ಲೇ ಹೋಗಿ ನೋಡೋಣ ಅಂತ ಚಂದು ಹೇಳ್ತಾರೆ. ಹರಿ ಮತ್ತೆ ಚಂದು ಕಾರಲ್ಲಿ ಕೋಮಲ ಮನೆ ಹತ್ರ ಬರ್ತಾರೆ. ಅಲ್ಲಿ ನೋಡಿದ್ರೆ ಮನೆ ಬೀಗ ಹಾಕಿರುತ್ತೆ. ಅಶೋ ಮೇಡಮ್, ಇಲ್ಲಿ ನೋಡಿ ಮನೆ ಬೀಗ ಹಾಕಿದ್ಯಲ್ಲ ಅಂತ ಹರಿ ಹೇಳ್ತಾರೆ. ಹೌದಲ್ವಾ, ಬೀಗ ಹಾಕೊಂಡು ಅವ್ರು ಎಲ್ಲಿಗೆ ಹೋಗಿರ್ಬೋದು ಅಂತ ಚಂದು ಹೇಳ್ತಾರೆ. ಮೇಡಮ್, ನೀವು ಜಾಸ್ತಿ ತಲೆ ಕೆಡ್ಸ್ಕೋಬೇಡಿ, ನೆಕ್ಸ್ಟ್ ಟೈಮ್ ಏನಾದ್ರು ಈ ಕಡೆ ಬಂದಾಗ ನಾನು ವಿಚಾರಿಸ್ತೀನಿ ಬಿಡಿ, ಇವಾಗ ನೀವು ಬನ್ನಿ ಅಂತ ಹೇಳಿ ಹರಿ ಚಂದುನ ಕರ್ಕೊಂಡು ಹೋಗ್ತಾರೆ. ಆ ಕಡೆ ಮಹಿಮಾ ಮತ್ತೆ ಮುತ್ತು ಮಾತಾಡ್ತಿರ್ತಾರೆ. ಇಲ್ಲಿ ಮಹಿಮಾ ತುಮಾರ ಚೋಟಿ ಭಯ ಅಂತ ಮಹಿಮಾ ಹೇಳ್ತಾರೆ. ಏನು ಹೇಳ್ತಿದ್ದೀರಾ? ಓಹ್, ನನ್ನ ಚಿಕ್ಕಮ್ಮ ಮಹಿ ಬಗ್ಗೆ ಮಾತಾಡ್ತಿದ್ದೀರಾ ಅಂತ ಮುತ್ತು ಹೇಳ್ತಾರೆ. ಹಾಂ ಅವ್ರ ಬಗ್ಗೆನೆ ಅಂತ ಮಹಿ ಹೇಳ್ತಾರೆ. ಏನು ಗೊತ್ತಾ ಮಹಿಮಾ ಅವರೇ, ನನ್ನ ತಮ್ಮ ಚಿಕ್ಕವನಾದಾಗಿಂದ ಯಾವಾಗಲೂ ಅಮ್ಮ ಅಮ್ಮ ಅಂತ ಹೇಳ್ತಿದ್ದ. ಪಾಪ ಅವನಿಗೆ ಅಮ್ಮ ಅಂದರೆ ತುಂಬಾ ಇಷ್ಟ ಅಂತ ಮುತ್ತು ಹೇಳ್ತಾರೆ. ಹಾಗಾದ್ರೆ ನೀವು ಅವ್ರಿಗೆ ಸಮಾಧಾನ ಮಾಡಿ ಅಂತ ಇಲ್ಲಿ ಮಹಿಮಾ ಇಂದಿಲೇ ಹೇಳ್ತಾರೆ. ಹೌದು, ನಾನು ಮಾಡ್ಬೇಕಾ ಸಮಾಧಾನ ಅಂತ ಮುತ್ತು ಕೇಳ್ತಾರೆ. ಹೌದು, ನೀವೇ ಸಮಾಧಾನ ಮಾಡಬೇಕು ಅಂತ ಮಹಿಮಾ ಹೇಳ್ತಾರೆ. ಸರಿ, ನಾನು ಸಮಾಧಾನ ಮಾಡ್ತೀನಿ ಅಂತ ಮುತ್ತು ಹೇಳ್ತಾರೆ. ಇಲ್ಲಿ ಮುತ್ತು ಅಂತೂ ಕೋಮಲ ಕಾಣಿಸ್ತಿಲ್ಲ ಅಂತ ಮಹಿ ಟೆನ್ಷನ್ ಆಗಿರ್ತಾರಲ್ಲ, ಮಹಿ ಬಗ್ಗೆ ಯೋಚನೆ ಮಾಡ್ತಾ ಮುತ್ತು ಬೇಜಾರಾಗ್ತಾರೆ. ಮಹಿಮಾ ಬಂದು ಮುತ್ತು ಕೈನ ಇಟ್ಕೋತಾರೆ. ಅಯ್ಯೋ, ನಾನು ನಿಮ್ಗೊಂದು ವಿಷಯ ಹೇಳದೆ ಮರ್ತೋದೆ. ನಮ್ಮ ಕಂಟಿದನಲ್ಲ, ಅವ್ನ ಗ್ಯಾರೇಜ್ಗೆ ಅಡ್ವಾನ್ಸ್ ಅಮೌಂಟ್ ಕೊಡ್ಬೇಕಾಗಿತ್ತು. ಎಲ್ಲರೂ ಒಟ್ಟಿಗೆ ಹೋಗೋಣ, ನೀವು ಬಂದ್ರೆ ಅವ್ರಿಗೂ ಖುಷಿ ಆಗುತ್ತೆ ಅಂತ ಮುತ್ತು ಹೇಳ್ತಾರೆ. ಹೌದಾ, ಸಬ್ಕೋ ಖುಷಿ ಹೋದ್ರೆ ನಿಮ್ಗೆ ಅಂತ ಮಹಿಮಾ ಹೇಳ್ತಾರೆ. ಮುತ್ತು ನಾಚ್ಕೋತಾರೆ. ನನಗೂ ಖುಷಿ ಆಗುತ್ತೆ ಅಂತ ಹೇಳಿ ಮುತ್ತು ಮಹಿಮಾ ಕರ್ಕೊಂಡು ಕಂಟಿ ಗ್ಯಾರೇಜ್ ಹತ್ರ ಬರ್ತಾರೆ. ಆ ಕಡೆ ವೈಭವಿ ಕಂಟಿ ಜೊತೆ ಗ್ಯಾರೇಜ್ ಅಲ್ಲಿ ಮಾತಾಡ್ತಿರ್ತಾರೆ. ಇಲ್ಲಿ ಕಂಟಿ ರೇಗಿಸ್ತಾ ನಿನ್ನ ಹತ್ರ ದುಡ್ಡಿಲ್ಲ ಅಂತ ಹೇಳ್ತಿರ್ತಾರೆ. ಏನೋ ನನ್ನ ಹತ್ರ ದುಡ್ಡಿಲ್ಲ ಅಂತ ರೇಗಿಸ್ತಿದ್ಯಾ ಅಂತ ವೈಭವಿ ಹೇಳ್ತಾರೆ. ಸುಮ್ಮನೆ ತಮಾಷೆ ಮಾಡ್ತಿದ್ದೀನಿ ಕಣೆ ಅಂತ ಕಂಟಿ ಹೇಳ್ತಾರೆ. ಸರಿ, ಈ ಗ್ಯಾರೇಜ್ ಹೇಗಿದ್ರು ನೀನು ಲೀಸಿಗೆ ತಗೋತಿದ್ಯಲ್ಲ, ಏನಂತ ಹೆಸರಿಡ್ತೀಯಾ ಅಂತ ವೈಭವಿ ಕೇಳ್ತಾರೆ. ಅದು ಸರ್ಪ್ರೈಸ್ ಹೇಳಲ್ಲ ಅಂತ ಕಂಟಿ ಹೇಳ್ತಾರೆ. ಗ್ಯಾರಂಟಿ ಇವನು ನನ್ನ ಹೆಸರನ್ನೇ ಇಡ್ತಾನೆ ಗ್ಯಾರೇಜ್ಗೆ ಅಂತ ವೈಭವಿ ಮನ್ಸಲ್ಲಿ ಅನ್ಕೋತಾರೆ. ಸರಿ, ಯಾರ್ಯಾರು ಬರ್ತಿದ್ದಾರೆ ದುಡ್ಡು ಕೊಡಕ್ಕೆ ಅಂತ ವೈಭವಿ ಕೇಳ್ತಿದ್ದಾರೆ. ಎಲ್ಲ ಬರ್ತಿದ್ದಾರೆ ಮುತ್ತು ಅಣ್ಣ, ಅದಕ್ಕೆ ಎಲ್ಲ ಬರ್ತಾರೆ ಅಂತ ಕಂಟಿ ಹೇಳ್ತಾರೆ. ವೈಭವಿ ಕೋಪ ಮಾಡ್ಕೋತಾರೆ. ಅಲ್ಲ, ನನಗೆ ಬರೋದಕ್ಕೆ ಹೇಳಿಲ್ವಲ್ಲ ಅಂತ ವೈಭವಿ ಕೇಳ್ತಾರೆ. ತಮಾಷೆಯಾಗಿ ಕಂಟಿ ಹೇಳ್ತಾರೆ. ಅಯ್ಯೋ, ಕರಿಬೇಕು ಅಂತ ಕಂಟಿ ಹೇಳ್ತಾರೆ. ವೈಭವಿ ಕೋಪ ಮಾಡ್ಕೋತಾರೆ. ಅದನ್ನೇನು ಕರಿಬೇಕಾ, ನೀನು ಇರು ಅಂತ ಕಂಟಿ ಹೇಳ್ತಾರೆ. ಅಲ್ಲ, ಇರು ಅಂತ ಹೇಳಿದ್ರೆ ಯಾವ ಟೈಮ್ ಅಂತ ಹೇಳ್ಬೇಕಲ್ವಾ, ಓನರ್ ಎಷ್ಟು ಗಂಟೆಗೆ ಬರ್ತಾರೆ, ಯಾವ ಟೈಮ್ ಅಂತ ವೈಭವಿ ಕೇಳ್ತಾರೆ. ಅವ್ರಿನ್ನೂ ಫೋನ್ ಮಾಡಿಲ್ಲ, ಫೋನ್ ಮಾಡಿದಾಗ ಹೇಳ್ತೀನಿ ಬಿಡು ಅಂತ ಕಂಟಿ ಹೇಳ್ತಾರೆ. ಕಂಟಿ ಹೇಳ್ತಿರ್ತಾರೆ, ಈ ಥರ ಮಹಿಯವರ ಅಮ್ಮ ಬಂದಿದ್ರು ಹೊರಟೋದ್ರು ಅಂತ ಹೇಳ್ತಿದ್ದಂಗೆ. ಅಲ್ಲ ಕಣೋ, ಈ ವಿಷಯ ನಂಗೆ ಹೇಳೇ ಇಲ್ವಲ್ಲ. ಆದರೂ ಬಿಡು, ಊರಲ್ಲೇ ಇರೋರೆಲ್ಲ ಹೇಳೋದು ನಿಜಾನೇ ಬಿಡು, ನಿಮ್ಮನೆಗೆ ಯಾವ ಹೆಣ್ಮಕ್ಳು ಬಂದರೂ ಜಾಸ್ತಿ ದಿನ ಇರಲ್ಲ ಅಂತ ವೈಭವಿ ಹೇಳ್ಬಿಡ್ತಾರೆ. ಕಂಟಿ ತುಂಬಾನೇ ಕೋಪ ಮಾಡ್ಕೋತಾರೆ. ಆದರೂ ನನಗೊಂದು ಡೌಟ್ ಕಣೋ, ಅದೇ ನಿಮ್ಮ ಅತ್ತಿಗೆ ಚಂದನ ಇದ್ದಾರಲ್ಲ, ಅವ್ರ ವಿಷಯದಲ್ಲಿ ಮಾತ್ರ ಈ ವಿಷಯ ತಪ್ಪಾಗಿದೆ. ಯಾಕೆಂದರೆ ನಿಮ್ಮ ಮನೇಲಿ ಹೆಣ್ಮಕ್ಳು ಬಂದರೆ ಹೊರಟೋಗ್ತಾರೆ ಅಂತಾರೆ, ಅವ್ರೇನೂ ಇದ್ದಾರೆ. ಬಟ್ ನನ್ನ ವಿಷಯದಲ್ಲಿ ಏನಾಗುತ್ತೋ ಏನೋ, ನನಗೇನಾಗುತ್ತೋ ಗೊತ್ತಿಲ್ವಲ್ಲ ಅಂತ ವೈಭವಿ ಹೇಳ್ತಾರೆ. ಕಂಟಿ ಕೋಪ ಮಾಡ್ಕೋತಾರೆ. ಯಾಕೆ ಹೀಗೆ ಹೇಳ್ತಿದ್ಯಾ ಅಂತ ಹೇಳಿ ಇಲ್ಲಿ ಕಂಟಿ ಕೂಗಾಡ್ತಾರೆ. ನನ್ ಮೇಲೆ ಕೂಗಾಡ್ತೀಯಲ್ವಾ, ಸರಿ ನಾನಿನ್ ಬರ್ತೀನಿ ಹೋಗು, ಇರೋದ್ ಹೇಳಿದ್ರೆ ಹೀಗಾಡ್ತೀಯಲ್ವಾ ಅಂತ ಹೇಳಿ ವೈಭವಿ ಕೋಪ ಮಾಡ್ಕೊಂಡು ಅಲ್ಲಿಂದ ಹೊರಟೋಗ್ತಾರೆ. ಆ ಕಡೆ ನಟರಾಜ್ ಅವರು ಕಾಫಿ ಕುಡಿಯೋಕ್ಕೆ ಹೋಗಿರ್ತಾರೆ. ಅಲ್ಲಿ ಅವ್ರ ಅಣ್ಣ ಕೂಡ ಬಂದಿರ್ತಾರೆ. ಅವ್ರ ಅಣ್ಣ ಇದ್ದವರು ನಟರಾಜ್ ಅವ್ರಿಗೆ ಹಂಗಸ ಥರ ಮಾತಾಡ್ತಿರ್ತಾರೆ. ಅಶೋ, ಇವಳು ಎರಡನೇ ಹೆಂಡತಿ ಕೋಮಲ ಬಂದಿದ್ಲಂತೆ ಕಂಡು, ಬಂದ್ಲು ಹೋದ್ಲು, ಅದೇನಾಯ್ತೋ ಏನೋ ಅಂತ ಇಲ್ಲಿ ನಟರಾಜ್ ಅವ್ರ ಅಣ್ಣ ಹೇಳ್ಬಿಡ್ತಾರೆ.
ನಟರಾಜ್ಗಂತೂ ಅವ್ರ ಅಣ್ಣನ ಮಾತು ಕೇಳಿ ತುಂಬಾನೇ ಕೋಪ ಬರುತ್ತೆ. ಯಾರಾದರೂ ಬರಲಿ ಯಾರು ಹೋಗಲಿ ನಿಮ್ಮ ವಿಷಯ ನೀವು ನೋಡ್ಕೊಳ್ರೋ ಅಂತ ನಟರಾಜ್ ಅವ್ರು ಬೈತಾರೆ. ಅದು ಸರಿ, ಅವಳೇ ಹೋದ್ಲೋ ಇವನು ಹೊಡೆದ್ಗಿಡ್ದು ಕಳ್ಸಿದ್ನೋ ಅಂತ ನಟರಾಜ್ ಅವ್ರ ಅಣ್ಣ ಹೇಳ್ತೀರೆ. ಅಲ್ಲ, ನಮ್ಮನೆಗೆ ಯಾರು ಬರ್ತಾರೆ ಯಾರು ಹೋಗ್ತಾರೆ, ಅದನ್ನ ಕಟ್ಕೊಂಡು ನಿಮಗೆ ಏನಾಗಬೇಕು, ಬಾಯಿ ಮುಚ್ಕೊಂಡು ನಿಮ್ಮ ಕೆಲಸ ನೀವು ನೋಡ್ಕೊಳ್ಳಿ ಅಂತ ಹೇಳಿ ನಟರಾಜ್ ಅವರು ಬೈದ್ಬಿಟ್ಟು ಅಲ್ಲಿಂದ ಹೋಗ್ತಾರೆ. ಆ ಕಡೆ ಗ್ಯಾರೇಜ್ಗೆ ಶ್ರೀಗಂಧದ ಗುಡಿ ಎಲ್ಲ ಮನೆಯವರು ಬರ್ತಾರೆ. ಅಂದರೆ ಮುತ್ತು, ಕಂಟಿ, ಹರಿ, ಮಹಿ ಹಾಗೂ ಜೊತೆಗೆ ಚಂದು, ಮಹಿಮಾ ಎಲ್ಲರೂ ಇರ್ತಾರೆ. ಅವರೆಲ್ಲರೂ ಮಾತಾಡ್ತಿರ್ತಾರೆ ಖುಷಿಯಿಂದ. ಇಲ್ಲಿ ವೈಭವಿ ಇದ್ದವರು ದೂರದಿಂದನೇ ಅವ್ರ ಸಂತೋಷ ನೋಡಿ ಹೊಟ್ಟೆ ಹುರ್ಕೋತಾರೆ. ಅಷ್ಟೊತ್ತಿಗೆ ಗ್ಯಾರೇಜ್ ಓನರ್ ಇರ್ತಾರಲ್ಲ ಅವರು ಬರ್ತಾರೆ. ಇಲ್ಲಿ ಚಂದು ಅವ್ರ ಕೈಯಾರೆ ಅವರು ಓನರ್ಗೆ ದುಡ್ಡು ಕೊಡ್ತಾರೆ. ಅಲ್ಲ, ನನ್ನ ಬಗ್ಗೆ ಕಂಟಿ ನೆನಪಿಸ್ಕೊಂಡೇ ಇಲ್ವಲ್ಲ, ಬಿಡು ನಾನಲ್ಲಿ ಅವನಿಗೆ ನೆನಪಾಗ್ತೀನಿ, ಅವ್ರ ಮನೆಯವರೆಲ್ಲ ಇದಾರಲ್ಲ ನಾನೇ ಹಾಗೆ ನೆನಪಾಗ್ತೀನಿ, ಮಾಡ್ತೀನಿರೋ ಕಂಟಿಗೆ ಅಂತ ಹೇಳಿ ಇಲ್ಲಿ ವೈಭವಿ ಕಂಟಿ ಕಾಲ್ ಮಾಡ್ತಾರೆ. ಆ ಕಡೆ ಕಂಟಿ ಓನರ್ ಜೊತೆ ಮಾತಾಡ್ತಿರೋದ್ರಿಂದ ಕಾಲ್ನ ಕಟ್ ಮಾಡ್ತಾರೆ. ಈ ಕಡೆ ವೈಭವಿ ಕಾಲ್ ಕಟ್ ಮಾಡಿರೋದು ನೋಡಿ ತುಂಬಾನೇ ಕೋಪ ಮಾಡ್ಕೋತಾರೆ. ಆ ಕಡೆ ಗ್ಯಾರೇಜ್ ಓನರು ಕೀ ಎಲ್ಲ ಕೊಟ್ಟು ಒಳ್ಳೇದಾಗ್ಲಪ್ಪ ಅಂತಾರೆ. ಇಲ್ಲಿ ಕಂಟಿ ಖುಷಿಯಿಂದ ಎಲ್ಲರಿಗೂ ಸ್ವೀಟ್ ತಿನ್ನಿಸ್ತಿರ್ತಾರೆ. ವೈಭವಿ ಮತ್ತೆ ಕಾಲ್ ಮಾಡ್ತಾರೆ. ಕಂಟಿ ವೈಭವಿ ಫೋನ್ ನೋಡಿದ್ರು ತಲೆ ಕೆಡಿಸ್ಕೊಳ್ದೆ ಕಾಲ್ನ ಕಟ್ ಮಾಡ್ತಾರೆ. ಇಲ್ಲಿ ಚಂದನ ಕಂಟಿಗೆ ವಿಶ್ ಮಾಡ್ತಿರ್ತಾರೆ. ನಿಮ್ಮ ಭವಿಷ್ಯ ಹಾಗೂ ನಿಮ್ಮ ಜೀವನ ನಮ್ಮ ಶ್ರೀಕಾಂತನ್ ಥರನೇ ಯಾವಾಗಲೂ ಚೆನ್ನಾಗಿರ್ಲಿ ಅಂತ ಚಂದು ಹೇಳ್ತಾರೆ. ಕಂಟಿ ಖುಷಿ ಆಗ್ತಾರೆ. ಆ ಕಡೆ ವೈಭವಿ ಕೋಪ ಮಾಡ್ಕೋತಾರೆ. ಅಲ್ಲ, ನಾನು ಕಂಟಿ ಲವರ್, ಕಂಟಿ ಗ್ಯಾರೇಜ್ನ ತಗೋತಿರ್ಬೇಕಾದ್ರೆ ನಾನು ಜೊತೆ ಇರ್ಬೇಕಲ್ವಾ, ಅವ್ರ ಅದಕ್ಕೆ ಇನ್ನೂ ಮದುವೆ ಆಗದೆ ಇರೋ ಆ ಮಹಿಮಾ ಬೇಕು, ನಾನು ಬೇಡವಾ ಅಂತ ಹೇಳಿ ವೈಭವಿ ಕೋಪ ಮಾಡಿಕೊಂಡು ಅಲ್ಲಿಂದ ಹೊರಟೋಗ್ತಾರೆ. ಆಮೇಲೆ ಇಲ್ಲಿ ಎಲ್ಲರೂ ಸೇರಿ ಹೋಟೆಲ್ಗೆ ಪಾರ್ಟಿ ಮಾಡಬೇಕು, ಟ್ರೀಟ್ ಬೇಕು ಅಂತ ಹೇಳಿ ಬರ್ತಾರೆ. ಇಲ್ಲಿ ಕಂಟಿದವರು ಹೋಟೆಲ್ ಟ್ರೀಟ್ ಎಲ್ಲ ನಾನೇ ಬಿಲ್ ಕೊಡ್ತೀನಿ ಅಂತ ಕಂಟಿ ಹೇಳ್ತಾರೆ. ಇದು ನನ್ನ ತಮ್ಮ ಅಂದ್ರೆ ಅಂತ ಹೇಳಿ ಹರಿ ಖುಷಿ ಆಗ್ತಾರೆ. ಇಲ್ಲಿ ಹರಿದವರು ಒಂದಿಷ್ಟು ಲಿಸ್ಟ್ನ ತರೋದಕ್ಕೆ ಹೇಳ್ತಾರೆ. ಏನು ಎಲ್ಲರಿಗೂ ನೀವೇ ತರೋದಕ್ಕೆ ಹೇಳ್ತಿದ್ದೀರಾ ಊಟನ ಅಂತ ಚಂದು ಹೇಳ್ತಾರೆ. ಅಯ್ಯೋ ಎಲ್ಲರಿಗೂ ಅಲ್ಲ, ನನ್ಗೆ ಅಷ್ಟು ಬೇಕು, ನಿಮ್ಗೇನು ಬೇಕು ನೀವು ಬುಕ್ ಮಾಡ್ಕೊಳ್ಳಿ ಅಂತ ಹೇಳಿ ಮೆನು ಕೊಡ್ತಾರೆ. ಹರಿ ಚಂದು ಕೋಪ ಮಾಡ್ಕೋತಾರೆ. ಹಾಗೆ ಎಲ್ಲರೂ ಖುಷಿಯಿಂದ ಊಟ ಮಾಡ್ತಿರ್ತಾರೆ. ಇಲ್ಲಿ ಚಂದು ಇದ್ದವರು ಸರ್ವರ್ ಅವ್ರು ಕರ್ಬಿಟ್ಟು ಒಂದು ಬಿರಿಯಾನಿ ಪಾರ್ಸಲ್ ಮಾಡಿ ಅಂತ ಚಂದು ಹೇಳ್ತಾರೆ. ಸರಿ ಮೇಡಮ್ ಅಂತ ಹೇಳಿ ಸರ್ವರ್ ಹೋಗ್ತಾರೆ. ಇಲ್ಲಿ ನಟರಾಜ್ ಅವ್ರಿಗೆ ಬಿರಿಯಾನಿ ತಗೋತಿರೋದು ಮಹಿಗೆ ಗೊತ್ತಾಗುತ್ತೆ. ಮಹಿ ಚಂದು ನೋಡಿ ತುಂಬಾ ಕೋಪ ಮಾಡ್ಕೋತಾರೆ. ಅದಕ್ಕೆ ನೀವ್ಯಾಕದ್ಕೆ ಅವಯ್ಯಂಗೆ ಬಿರಿಯಾನಿನ ಪಾರ್ಸಲ್ ಮಾಡಿಸಿದ್ರಿ, ಅವಯ್ಯ ನೋಡಿದ್ರೆ ನಮ್ಮಮ್ಮನ ಮನೆ ಬಿಟ್ಟು ಕಳಿಸ್ತಾ, ಇವಾಗ ನೋಡಿದ್ರೆ ಅವನು ಹೊಟ್ಟೆ ತುಂಬಾ ಹಾಲು ಕುಡ್ತಿರ್ತಾನೆ ಅಂತ ಮಹಿ ಹೇಳ್ತಾರೆ. ಚಂದುಗೆ ಕೋಪ ಬರುತ್ತೆ ಮಹಿ ಮಾತು ಕೇಳಿ. ಮಹಿ, ನಾನು ಹಿಂಗೆ ಹೇಳಿದ್ದೀನಿ, ಗೊತ್ತಿಲ್ಲದೆ ಏನೇನೋ ಮಾತಾಡಬಾರ್ದು ಅಂತ ಚಂದು ಹೇಳ್ತಾರೆ. ಅಲ್ಲ ಅದಕ್ಕೆ ಅಂತ ಮಹಿ ಹೇಳಕ್ ಹೋಗ್ತಾರೆ. ಮಹಿ ಊಟ ಮುಂದೆ ಇಟ್ಕೊಂಡು ಏನಿದೆಲ್ಲ ಅಂತ ಮುತ್ತು ಮಹಿಗೆ ಬೈತಾರೆ. ಸರಿಯಣ ಅಂತ ಹೇಳಿ ಮಹಿ ಸುಮ್ಮನಾಗ್ತಾರೆ. ಎಲ್ಲರೂ ಖುಷಿಯಿಂದ ಊಟ ಮಾಡ್ತಿರ್ತಾರೆ. ಇಲ್ಲಿಗೆ ಸಂಚಿಕೆ ಮುಕ್ತ ಆಗಿರುತ್ತೆ. ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಇದೇ ತರ ವಿಡಿಯೋಗಾಗಿ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.